ವಾಣಿ. ನಾನಿವತ್ತು ಬೆಂಗಳೂರಿನ ಸಮೀಪ ಇದ್ದೀನಿ. ಎಲ್ಲಿದ್ದೀನಿ ಗೊತ್ತಾ? ನಾನು ಬಿಗ್ ಬಾಸ್ ಮನೆಯ ಎದುರುಗಡೆ ಇದ್ದೀನಿ. ಬೆಂಗಳೂರಿನ ಒಂದು ದೊಡ್ಡಾಳದ ಮರದ ಹತ್ತಿರದಲ್ಲಿ ಇರುವಂತಹ ಮುಕ್ತಿನಾಗ ದೇವಸ್ಥಾನದ ಹತ್ತಿರ ಬಿಗ್ ಬಾಸ್ ಮನೆಯ ನಿರ್ಮಾಣ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಇವತ್ತು ನಾವು ಬಂದಿರುವಂಥದ್ದು. ಸೊ ಇಲ್ಲಿ ನಾವು ನೀವು ಕಾಣಿಸ್ತಾ ಇರ್ಬೋದು ಈ ಒಂದು ವಿಡಿಯೋದಲ್ಲಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಬಿಗ್ ಬಾಸ್ ಮನೆ. ದುಬಾರಿ ವೆಚ್ಚದಲ್ಲಿ ಅತ್ಯದ್ಭುತವಾಗಿ ಈ ಸಲದ ಬಿಗ್ ಬಾಸ್ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಬಿಗ್ ಬಾಸ್ ಸೀಸನ್ 11 ನೋಡೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಗ್ರ್ಯಾಂಡ್ ಓಪನಿಂಗ್ ಇದೆ. ಈ ಓಪನಿಂಗ್ಗೋಸ್ಕರ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ, ಯಾರು ಹೋಗ್ತಾರಪ್ಪ ಬಿಗ್ ಬಾಸ್ ಮನೆಗೆ ಅಂತ. ಈ ಸಲ ಅಂತೂ ಸಿಕ್ಕಾಪಟ್ಟೆ ಟ್ವಿಸ್ಟ್ ಇದೆ. ಸೊ 17 ಜನ ಸ್ಪರ್ಧಿಗಳು ಮನೆಯೊಳಗಡೆ ಹೋಗ್ತಾರೆ. ಸೊ ಇನ್ನು 5 ಜನರನ್ನ ಶನಿವಾರ ರಿವೀಲ್ ಮಾಡಲಾಗುತ್ತೆ. ಶನಿವಾರ ರಾಜಾರಾಣಿ ವೇದಿಕೆಯಲ್ಲಿ 5 ಜನರ ಹೆಸರು ರಿವೀಲ್ ಆಗುತ್ತೆ, ಯಾರು ಹೋಗ್ತಾರೆ 5 ಜನ ಅನ್ನುವಂಥದ್ದು. ಸಂಡೇ ವೇದಿಕೆಯಲ್ಲಿ ನಾವು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಡೇ ಅನ್ನು ನೋಡಬಹುದು. ಕಿಚ್ಚ ಸುದೀಪ್ ಅವರು ನಾರ್ಮಲ್ ಆಗಿ ಅವರು ಆಂಕರಿಂಗ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ಈ ಒಂದು ಮನೆಯನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ನಾವು ಇವತ್ತು ಬಂದಿರುವಂಥದ್ದು. ಸೊ ಸಾಕಷ್ಟು ನಿರೀಕ್ಷೆ ಇದೆ ಈ ಸಲದ ಬಿಗ್ ಬಾಸ್. ಈ ಹಿಂದೆಗಿಂತ ಸ್ವಲ್ಪ ಡಿಫ್ರೆಂಟ್ ಆದ ಕಾನ್ಸೆಪ್ಟ್ ಕೂಡ ಇದೆ. ಸ್ವರ್ಗ ಹಾಗೂ ನರಕ ಅನ್ನುವಂಥದ್ದು 2 ಮನೆಯನ್ನು ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರ ನಿರೂಪಣೆಯಲ್ಲಿ ಮೂಡಿ ಬರುವಂತಹ ಈ ಒಂದು ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮವನ್ನು ನೋಡೋದಕ್ಕೆ, ಈ ಒಂದು ರಿಯಾಲಿಟಿ ಶೋ ಅನ್ನು ನೋಡೋದಕ್ಕೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ ನಾವು. ಮನೆಯೊಳಗಡೆ ಯಾರು ಹೋಗ್ತಾರೆ ಅಂತಾನೆ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಸಾಕಷ್ಟು ಜನರ ಹೆಸರುಗಳು ಈಗಾಗಲೇ ಆಲ್ರೆಡಿ ರಿವೀಲ್ ಆಗಿದೆ, ವೈರಲ್ ಆಗ್ತಾ ಇದೆ. ಸೊ ನಿಜಕ್ಕೂ ಅವರೆಲ್ಲ ಹೋಗ್ತಾರಾ ಅಥವಾ ಇನ್ನೂ ನಮ್ಮ ಗೆಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಯಾರಾದರೂ ಬೇರೆ ಹೋಗ್ತಾರಾ ಅನ್ನುವಂಥದ್ದು ಕೂಡ ನಾವು ವೇಟ್ ಮಾಡಲೇಬೇಕಾಗುತ್ತೆ. ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ವಿ. ಅಂದರೆ ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆ ಅಂದ ತಕ್ಷಣ ಅನ್ಸುತ್ತೆ ಎಲ್ಲಿರ್ಬೋದಪ್ಪ ಬಿಗ್ ಬಾಸ್ ಮನೆ ಅಂತ. ಬೆಂಗಳೂರಿನಲ್ಲಿ ಇದ್ದವರಿಗೆ ಕೆಲವೊಬ್ಬರು ಇಲ್ಲಿ ಬಂದು ನೋಡಿರ್ಬೋದು. ಸಿಕ್ಕಾಪಟ್ಟೆ ಹಳ್ಳಿಯ ವಾತಾವರಣ ಇದು, ರಾಮೋಹಳ್ಳಿ ಅನ್ನುವಂಥದ್ದು. ನೀವು ಮುಕ್ತಿನಾಗ ದೇವಸ್ಥಾನಕ್ಕೆ ಬಂದಿದ್ದಿದ್ರೆ ಖಂಡಿತವಾಗ್ಲೂ ನೀವು ಈ ಒಂದು ಲೊಕೇಶನ್ ಅನ್ನು ನೀವು ನೋಡಿರ್ಬೋದು. ಇಲ್ಲೇ ನಿಯರ್ ಇದೆ ಮುಕ್ತಿನಾಗ ದೇವಸ್ಥಾನ, ತುಂಬಾ ಫೇಮಸ್ ಆದಂತಹ ದೇವಸ್ಥಾನ. ಅದರ ಪಕ್ಕನೇ ರೋಡಲ್ಲಿ, ಮೇನ್ ರೋಡಲ್ಲಿ ಬರುತ್ತೆ ನಮ್ಮ ಬಿಗ್ ಬಾಸ್ ಮನೆ ಕೂಡ ಅನ್ನುವಂಥದ್ದು. ಒಳಗಡೆ ಸುಸಜ್ಜಿತವಾದಂತಹ ರೆಡಿ ಮಾಡ್ತಿದ್ದಾರೆ ಆಲ್ರೆಡಿ ಕೂಡ. ನಮಗೆ ಇವಾಗ ಆಲ್ರೆಡಿ ಸೌಂಡ್ ಎಲ್ಲ ಕೇಳ್ತಾ ಇದೆ. ಒಳಗಡೆ ಕ್ಲೀನಿಂಗ್ ಇರ್ಬೋದು ಅಥವಾ ಇನ್ನೇನು ಸಾಕಷ್ಟು ತಯಾರಿಗಳು ಬೇಕಾಗುತ್ತೆ, ಹಾಗಾಗಿ ರೆಡಿ ಆಗ್ತಾ ಇದೆ. ಆ್ಯಂಡ್ ಕೆಲವೊಂದು ಸ್ಪರ್ಧಿಗಳ ರಿಲೇಟೆಡ್ ಪರ್ಸನ್ಸ್ಗಳು ಕೂಡ ಒಳಗಡೆ ಹೋಗ್ತಾ ಇದ್ದಾರೆ. ಅವ್ರಿಗಷ್ಟು ಎಂಟ್ರಿ ಇದೆ, ಬೇರೆ ಯಾರಿಗೂ ಒಳಗಡೆ ಅಂತಹ ಎಂಟ್ರಿ ಸಿಗ್ತಾ ಇಲ್ಲ, ಒಳಗಡೆ ಎಂಟ್ರಿ ಆಗಕ್ಕೆ ಬಿಡ್ತಾ ಇಲ್ಲ ಒಳಗಡೆ. ಹಾಗಾಗಿ ಸೆಕ್ಯೂರಿಟಿ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. CC ಕ್ಯಾಮರಾ ಹಾಕಿದ್ದಾರೆ. ಮುಂಚೆನೇ ಅಂದರೆ ಒಳಗಡೆ ಎಲ್ಲ ಯಾರನ್ನೂ ಬಿಡಲ್ಲ ಅನ್ನೋದು, ಯಾರಿಗೂ ಅವಕಾಶ ಇಲ್ಲ ಮನೆ ಒಳಗಡೆ ಅನ್ನೋದು. ಹೋಗ್ತಾ ಬರ್ತಾ ಇಲ್ಲಿ ನೋಡ್ತಾ ಹೋಗ್ತಾ ಇದ್ದಾರೆ ಜನಗಳು, ಸಿಕ್ಕಾಪಟ್ಟೆ ವಿಡಿಯೋ ಕೂಡ ಮಾಡಿಕೊಂಡು ಎಲ್ಲ ಹೋಗ್ತಾ ಇದ್ದಾರೆ ಅನ್ನೋದು. ಒಳಗಡೆ ಕೂಡ ತುಂಬಾ ಅತ್ಯದ್ಭುತವಾಗಿ ಮಾಡಿದ್ದಾರೆ ಅನ್ನೋದು ಈ ಸಲ. ನಾವು ಇವಾಗ ಇಲ್ಲಿ ಬಂದಾಗ ಯಾರು ಸುದೀಪ್ ಅವರ ಬಾಡಿಗಾರ್ಡನ್ನು ಕೂಡ ಅವರನ್ನು ಕೂಡ ನೋಡಿದ್ವಿ, ಅವರು ಕೂಡ ಎಂಟ್ರಿ ಆದರು ಒಳಗಡೆ. ಹಾಗಾಗಿ ಅಂದರೆ ನಾರ್ಮಲ್ ಆಗಿ ಸಿಂಪಲ್ ಆಗಿ ಬಂದು ನೋಡಿಕೊಂಡು ಅವರು ಕೂಡ ವೀಕ್ಷಣೆ ಮಾಡ್ಕೊಂಡು ಹೋದರು ಅನ್ನುವಂಥದ್ದು. ಸೊ ಹಾಗಾಗಿ ಸಾಕಷ್ಟು ಸ್ಪರ್ಧಿಗಳ ಹೆಸರು ಕೂಡ ನಾನೀಗ ಆಲ್ರೆಡಿ ಹೇಳಿದ್ವಿ ನಾವು, ವೈರಲ್ ಕೂಡ ಆಗಿರುವಂಥದ್ದು. ಜನ ಕೂಡ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇರುವಂಥದ್ದೇ ಶನಿವಾರ ಮತ್ತು ಆದಿತ್ಯವಾರ. ಸೊ ತುಂಬಾ ವೆಯ್ಟ್ ಮಾಡ್ತಿದ್ವಿ. ಕೆಲವೊಂದು ಗಂಟೆಗಳಷ್ಟೇ ಇನ್ನು ಬಾಕಿ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೀವು ಕೂಡ ಖಂಡಿತವಾಗ್ಲೂ ಬಿಗ್ ಬಾಸ್ ರಿಯಾಲಿಟಿ ಶೋನ ನೋಡಿ. ಅದಕ್ಕಿಂತ ಮುಂಚೆ 5 ಜನ ಸ್ಪರ್ಧಿಗಳಲ್ಲಿ ನಾವು ಮನೆ ಒಳಗಡೆ ಎಂಟ್ರಿ ಯಾರನ್ನು ಕಳಿಸ್ಬೇಕು ಅವರನ್ನು ನಾವು ಆನ್ಲೈನಲ್ಲಿ ವೋಟ್ ಮಾಡೋದರ ಮುಖಾಂತರ ಅವರನ್ನು ಮನೆ ಒಳಗಡೆ ಕಳಿಸುವಂಥದ್ದು. ಇಂತಹ ದೊಡ್ಡ ಮನೆಗೆ ಹೋಗ್ತಾರೆ, ಅವರಿಗೆ ಒಳ್ಳೊಳ್ಳೆ ಫೆಸಿಲಿಟಿ ಸಿಗುತ್ತೆ. ಸ್ವರ್ಗ ಮತ್ತು ನರಕ ಅಂತ, ಸ್ವರ್ಗದವರಿಗೆ ಒಳ್ಳೊಳ್ಳೆ ಫೆಸಿಲಿಟಿ ಖಂಡಿತವಾಗೂ ಸಿಗುತ್ತೆ. ಹಾಗೆ ನರಕ ಅನ್ನುವಂಥದ್ದಕ್ಕೆ ಅಷ್ಟೆಲ್ಲ ಫೆಸಿಲಿಟಿ ಸಿಗಲ್ಲ, ಮೂಲಭೂತ ಸೌಕರ್ಯ ಸಿಗುತ್ತೆ, ಆದರೆ ಜಾಸ್ತಿಯಾಗಿ ಏನು ಇರಲ್ಲ ಅಂತ ಈ ಸಲದ ಕಾನ್ಸೆಪ್ಟ್ ಮುಂಚೆನೇ ರಿವೀಲ್ ಕೂಡ ಆಗುವಂಥದ್ದು ಅನ್ನೋದು. ಸೊ ಇಂತಹ ಒಂದು ದೊಡ್ಡ ಮನೆಗೆ ಬರೋದಕ್ಕೆ ಸಾಕಷ್ಟು ಜನ ವೇಟ್ ಮಾಡ್ತಿರ್ತಾರೆ. ಎಷ್ಟೋ ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಇರ್ಬೋದು, ಹಾಗೆ ನಟಿಯರು ಇರ್ಬೋದು, ಮನೆ ಒಳಗಡೆ ಒಂದ್ಸಲನಾದರೂ ಹೋಗಲೇಬೇಕಪ್ಪ, ಒಂದು ವಾರಾದರೂ ಹೋಗಿ ಇದ್ದು ಬರಬೇಕು ಅಂತ ಅನ್ನೋರು ಈ ಒಂದು ಖಂಡಿತವಾಗಿಯೂ ಈ ಮನೆಗೆ ಹೋಗ್ತಾರೆ. ಅಲ್ಲಿ ಎಂಜಾಯ್ ಮಾಡ್ತಾರೆ, ನಮ್ಮ ಲೈಫ್ ಬಗ್ಗೆ ಹೇಳ್ಕೊಳ್ತಾರೆ. ನೋಡೋಣ ಆಟಗಳು ಹೇಗಿರುತ್ತೆ, ಹಾಗೆ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳನ್ನ ಹೇಗೆ ಆಟ ಆಡಿಸ್ತಾರೆ, ಎಲ್ಲವನ್ನೂ ಕೂಡ ವೆಯ್ಟ್ ಮಾಡೋಣ ಇನ್ನು ಮುಂದಿನ ದಿನಗಳಲ್ಲಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇನ್ನಿತರ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆವಾಣಿ.